ಬದುಕಿನಲ್ಲಿ ಯಾರು ಯಾವುದೂ ಕೂಡ ಶಾಶ್ವತ ಅಲ್ಲ ಸ್ನೇಹಿತರೆ. ನಮ್ಮ ವಿರುದ್ಧ ಹಗೆ ಸಾಧಿಸಿದವರು ಕೂಡ ಮುಂದೊಂದು ದಿನ ಹೊಗೆ ಹಾಕಿಸಿಕೊಳ್ತಾರೆ. ಬದುಕಿನಲ್ಲಿ ಹಲವರು ತೊಗಲುಗೊಂಬೆಗಳಂತೆ ಆಡಿಸುವವರು ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರ್ತಾರೆ. ಸ್ವಂತಿಕೆ ಎಂಬುದನ್ನು ಅವರೇ ಮರ್ತಿದ್ದಾರೋ ಅಥವಾ ಆ ದೇವರೇ ಅವರಿಗೆ ಕೊಡುವುದನ್ನು ಮರ್ತಿದ್ದಾನೋ ತಿಳಿಯದಾಗಿದೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದಿರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವು ಯಾವತ್ತೂ ಆಗೋದಿಲ್ಲ. ಮನುಷ್ಯನ ಒಂದು ಸ್ವಭಾವ ಹೇಗಿದೆ ಅಂದರೆ, ತಪ್ಪು ತನ್ನದಾದರೆ ವಕೀಲನಾಗ್ತಾನೆ, ಅದೇ ತಪ್ಪು ಬೇರೆಯವ್ರದ್ದಾದರೆ ನ್ಯಾಯಾಧೀಶನಾಗ್ತಾನೆ. ಯಾರೇ ಒಬ್ಬರು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬಾರ್ದು. ನಾವು ಹೇಗೆ ಇದ್ರೂ ಆಡಿಕೊಳ್ಳುವವರು ಇದ್ದೇ ಇರ್ತಾರೆ. ಅವರ ಮುಂದೆ ನಾವು ತಲೆ ಎತ್ತಿ ನಡಿಬೇಕು. ಆಗ ಅವರೇ ನಮ್ಮನ್ನು ನೋಡಿ ತಲೆ ತಗ್ಗಿಸ್ತಾರೆ. ಸ್ನೇಹಿತರೆ, ಜಗತ್ತಿನಲ್ಲಿ ಸುಂದರವಾದ ವಸ್ತು ಅಂದರೆ ಅದು ಹೃದಯ. ಯಾಕಂದರೆ ಅದನ್ನು ಯಾರೂ ನೋಡೋದಕ್ಕಾಗಲ್ಲ, ಮುಟ್ಟೋದಕ್ಕೂ ಆಗಲ್ಲ. ಆದರೆ ಅಲ್ಲಿ ಇಷ್ಟ ಆದವರನ್ನು ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಭಾವನೆಗಳನ್ನು ಯಾವತ್ತೂ ಕೂಡ ಬಚ್ಚಿಡಬೇಡಿ, ಅದನ್ನು ಸದಾ ತೆರೆದಿಡಿ. ಮರದಲ್ಲಿರುವ ಹಣ್ಣು ಹೊಟ್ಟೆ ಹಸಿವು ನೀಗಿಸಿದರೆ ಮನಸ್ಸಿನಲ್ಲಿರುವ ಹೆಣ್ಣು ಪ್ರೀತಿಯನ್ನು ನೀಗಿಸ್ತಾಳೆ. ಸೋಲುವುದಾದರೆ ಯಾರ ಪ್ರೀತಿಗೆ ಸೋಲಬೇಕು ಎಂಬುದನ್ನು ಮೊದಲು ತಿಳ್ಕೋಬೇಕು. ಗೆಲ್ಲುವುದಾದರೆ ಯಾರ ಪ್ರೀತಿಯನ್ನು ಗೆಲ್ಲಬೇಕು ಎಂಬುದನ್ನು ಕಲಿಬೇಕು. ನಿಜವಾದ ಪ್ರೀತಿ ಎಂದಿಗೂ ಸಾಯುವುದಿಲ್ಲ ಸ್ನೇಹಿತರೆ. ಅದು ಸಮಯ ಕಳೆದಂತೆ ಗಟ್ಟಿಯಾಗಿ ಬೆಳೆಯುತ್ತೆ, ಹೂವಿನಂತೆ ಬಾಡುವುದಿಲ್ಲ. ಜೀವನದಲ್ಲಿ ನೀವು ಪ್ರೀತಿಸುವುದಾದರೆ ಜೀವನದುದ್ದಕ್ಕೂ ಮನಸಾರಿ ಪ್ರೀತಿಸುವುದನ್ನು ಕಲ್ತ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಪ್ರೀತಿಗೆ ನಿಜವಾದ ಬೆಲೆ ಸಿಗುತ್ತೆ. ಸ್ನೇಹಿತರೆ, ಹುಡುಗರು ಈ 3 ರೀತಿ ವರ್ತಿಸುತ್ತಿದ್ದರೆ ಹುಡುಗಿಯರನ್ನು ತುಂಬಾ ಪ್ರೀತಿಸುತ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ಅಂದರೆ ನಾವು ಹೇಳ್ತಾ ಇರೋದು, ಈ 3 ರೀತಿ ವರ್ತಿಸುತ್ತಿರುವ ಹುಡುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಆಗತ್ತೆ. ಹಾಗಾದರೆ ಬನ್ನಿ, ಆ 3 ರೀತಿ ಯಾವುದು? ನಂಬರ್ 1, ನಿಮ್ಮನ್ನು ಪ್ರೀತಿಸುವ ಹುಡುಗ ನೀವು ಬೇರೆ ಹುಡುಗರೊಂದಿಗೆ ಒಂದು ವೇಳೆ ಮಾತನಾಡುತ್ತಿದ್ದರೆ ಅವನಿಗೆ ಆಗ ತುಂಬಾ ಕೋಪ ಬರುತ್ತೆ. ಆಗ ನೀವು ತಿಳ್ಕೊಂಡ್ಬಿಡಿ, ಆ ಹುಡುಗನಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ. ಆ ಪ್ರೀತಿಯೇ ಅವನ ಆ ಕೋಪಕ್ಕೆ ಕಾರಣ ಆಗ್ತಾ ಇರುತ್ತೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಳಿ. ಹಾಗೊಂದು ವೇಳೆ ನೀವು ಯಾವುದೇ ಒಂದು ಹುಡುಗನ ಜೊತೆ ಎಷ್ಟೇ ಸಲೀಸಾಗಿ ಈಸಿಯಾಗಿ ಕಾಮನ್ ಆಗಿ ಮಾತನಾಡ್ತಿದ್ರು ಅವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ, ಅವನಿಗೆ ನಿಮ್ಮ ಮೇಲಿರುವ ಪ್ರೀತಿ. ನೀವು ಯಾರ ಜೊತೆನೂ ಮಾತನಾಡಬಾರ್ದು, ನೀವು ಯಾರ ಜೊತೆನೂ ಸುತ್ತಾಡಬಾರ್ದು, ಯಾವ ಹುಡುಗರೊಂದಿಗೂ ಅಪ್ಪಿತಪ್ಪಿ ನೀವು ಕಣ್ಣೆತ್ತಿಯೂ ಮಾತನಾಡಬಾರ್ದು ಎಂಬ ಆಸೆ ಆ ಹುಡುಗನಲ್ಲಿರುತ್ತೆ. ಇನ್ನು ನಂಬರ್ 2, ನೀವು ಸಪ್ಪೆ ಮುಖ ಮಾಡಿಕೊಂಡಾಗ ಅವನ ಮುಖ ಕೂಡ ತುಂಬಾ ನೋವಿನಲ್ಲಿರುವ ಥರ ಬದಲಾಗುತ್ತೆ. ಆಗ ನೀವು ತಿಳ್ಕೊಂಡ್ಬಿಡಿ, ನಿಮ್ಮ ನೋವಿನಲ್ಲಿಯೂ ಕೂಡ ಆ ಹುಡುಗ ಭಾಗಿಯಾಗಿದ್ದಾನೆ ಅಂತ ಅರ್ಥ. ಇನ್ನು ನಂಬರ್ 3, ನಿಮ್ಮ ಸಂತೋಷವನ್ನು ಅವನು ಕೂಡ ಅನುಭವಿಸ್ತಾನೆ. ಒಂದು ವೇಳೆ ನಿಮ್ಮ ಸಂತೋಷದಲ್ಲಿ ಆ ಹುಡುಗ ಭಾಗಿಯಾಗ್ತಾ ಇದ್ದರೆ, ನಿಮ್ಮ ನೋವಿನಲ್ಲೂ ಆ ಹುಡುಗ ಭಾಗಿಯಾಗ್ತಾ ಇದ್ದರೆ ಅವನಿಗೆ ನಿಮ್ಮ ಮೇಲಿರುವ ಅತಿಯಾದ ಕಾಳಜಿ, ಆ ಹುಡುಗ ನಿಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಮೋಟಿವೇಶ್ನಲ್ ಮತ್ತು ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.